ಇತಿಹಾಸದ ಪುಟಗಳನ್ನು ತಿರುವಿ ನೋಡಿದರೆ ಒಂದು ಅಚ್ಚರಿಯ ಸತ್ಯ ಹೊರಬರುತ್ತದೆ. ಸುಮಾರು 1700 ವರ್ಷಗಳ ಹಿಂದೆ, ಅಂದರೆ ಕ್ರಿಸ್ತಶಕ 285 ಆಸುಪಾಸಿನಲ್ಲಿ ಡಿಸೆಂಬರ್ 21 ಮತ್ತು ಜನವರಿ 14 ಇವೆರಡೂ ಒಂದೇ ದಿನ ಆಗಿದ್ದವು. ಅಂದು ಸೂರ್ಯನು ತನ್ನ ದಿಕ್ಕನ್ನು ಬದಲಿಸಿ ಉತ್ತರಕ್ಕೆ ಚಲಿಸಲು ಆರಂಭಿಸಿದ ಕ್ಷಣವೇ ಆಕಾಶದ ಹಿನ್ನೆಲೆಯಲ್ಲಿ ಅವನು ಮಕರ ರಾಶಿಯ ನಕ್ಷತ್ರಪುಂಜವನ್ನು ಪ್ರವೇಶಿಸುತ್ತಿದ್ದ. ಅಂದು ವಿಜ್ಞಾನ ಮತ್ತು ಸಂಪ್ರದಾಯದ ಲೆಕ್ಕಾಚಾರಗಳು 100ಕ್ಕೆ 100ರಷ್ಟು ತಾಳೆಯಾಗುತ್ತಿದ್ದವು. ವರ್ಷಕ್ಕೊಂದು ನಿಮಿಷದ ವ್ಯತ್ಯಾಸ. ಭೂಮಿಯ ಈ ನಿಧಾನಗತಿಯ ಅಲುಗಾಟದಿಂದಾಗಿ ಸೂರ್ಯನು ಪ್ರತಿ ವರ್ಷ ಮಕರ ರಾಶಿಯನ್ನು ತಲುಪಲು ಸುಮಾರು 20 ನಿಮಿಷಗಳಷ್ಟು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾನೆ. ಇದು ನಮಗೆ ನೋಡಲು ತುಂಬ ಸಣ್ಣ ವ್ಯತ್ಯಾಸ ಅನಿಸಬಹುದು. ಆದರೆ ಲೆಕ್ಕ ಹಾಕಿ ನೋಡಿ, ಪ್ರತಿ 72 ವರ್ಷಕ್ಕೆ ಈ ವ್ಯತ್ಯಾಸವು ಒಂದು ಇಡೀ ದಿನವಾಗುತ್ತದೆ. ಹಾಗೆ 1700 ವರ್ಷಗಳು ಕಳೆದಾಗ ಆ ಸಣ್ಣ ನಿಮಿಷಗಳ ವ್ಯತ್ಯಾಸವು ಇಂದು 23 ದಿನಗಳು ಬೃಹತ್ ಅಂತರವಾಗಿ ಮಾರ್ಪಟ್ಟಿದೆ. ಆದ್ದರಿಂದಲೇ ಡಿಸೆಂಬರ್ 21ಕ್ಕೆ ನಡೆಯಬೇಕಾದ ಮಕರ ಸಂಕ್ರಾಂತಿ ಇಂದು ಜನವರಿ 14 ಅಥವಾ 15ಕ್ಕೆ ಸರಿಯಲ್ಪಟ್ಟಿದೆ.